ಅಷ್ಟೇ ಅಲ್ಲ, ನಮ್ಮ ಮನೇಲಿ ಎಲ್ಲರೂ ಸೇರ್ಕೊಂಡು ವಾಸಲ್ಲಿ ಇವ್ರಿಬ್ರ ಮೇಲೆ ಹಲ್ಲೆ ಮಾಡವ್ರೆ ಬಾವಾ. ಪಾಪ ಸ್ನೇಹಕ್ಕ ತನ್ನ ನೋವನ್ನ ಯಾರಿಗೂ ಹೇಳ್ಕೊಳಕ್ಕಾಗದೆ ಎಲ್ಲ ವಿಷಯನೂ ಡೈರಿಲಿ ಬರ್ತಿಟ್ಟು ತುಂಬಾ ನೋವು ತಿಂದಿದ್ದಾಳೆ. ಧೈರ್ಯ ಇದ್ರೆ ನಮ್ಮ ವೃತ್ತಿಯರವ್ರ ಮೇಲೆ ಕೈ ಮುಟ್ಟ ನಿನ್ನು. ನನ್ನ ತಂಗಿ ನಿನ್ಗೆ ಯೋನ್ ದ್ರೋಹ ಮಾಡಿದ್ಲು. ಬಾಳಿಗೆ ಬದುಕಬೇಕಾಗಿರೋ ಜೀವನನ ಚೂಟ್ಬಿಟ್ಟಲ್ಲ, ಇದು ನ್ಯಾಯನಾ? ನಂತ ಎಷ್ಟೋ ದಿಕ್ಕಿಲ್ಲದ ಜೀವಗಳಿಗೆ ಜೀವನ ಕೊಟ್ಟಂತ ತ್ಯಾಗ ಮೂರ್ತಿಗಳ DC ಮೇಡಮ್ ಅವರು ಅಂಥವ್ರನ್ನ ಸಾಯಿಸ್ಬಿಟ್ಟಿಲ್ಲೇ ಪಾಪಿ ನೀನು. ಆದ್ರೆ ನೀನು ಪಾಂಡವರಂಗೆ ಧರ್ಮದಾದಿನಾಗಿದೀಯ ಅಂತ ಅನ್ಕೊಂಡು ಗೊತ್ತಿಲ್ಲದೆ ಮಾತು ಕೊಟ್ಟೆ. ಆದ್ರೆ ಯಾವಾಗ ನೀನು ಕೌರವರಂಗೆ ಉನ್ನಾರ ಮಾಡಿ ನನ್ನ ಸೊಸೆನ ಕೊಂದಾಕಿ ಅವಳ ಜಾಗಕ್ಕೆ ನೀನ್ ಬರ್ಬೇಕು ಅಂತ ಯೋಚನೆ ಮಾಡಿದ್ಯೋ, ಆಗ್ಲೇ ನಿನ್ನ ಕೊಟ್ಟ ಮಾತು ಅಳಿಸೋಯ್ತು. ಹಾಗಾದ್ರೆ ನಿಮ್ ಮಾತಿಗೆ ಬೆಲೆ ಇಲ್ವಾ? ಧರ್ಮವಾಗಿರೋರ್ಗ್ ಮಾತ್ರ ಈ ಬಂಗಾರಮ್ಮ ಕೊಡೋ ಮಾತಿನ ಬೆಲೆ, ನಿನ್ನಂಗೆ ಅಧರ್ಮ ಕೀಳ್ದವ್ರಿಗಲ್ಲ. ಅಮ್ಮೋರ, ಇವಳನ್ನ ಇನ್ನೂ ಇಲ್ಲೇ ನಿಲ್ಸ್ಕೊಂಡು ಮಾತಾಡ್ತಿದ್ರೆ ಇನ್ನೇನಾದ್ರೂ ನೆಪ ಹುಡುಕ್ತಾಳೆ. ಮೊದಲು ಇವಳನ್ನ ಇಲ್ಲಿಂದ ಆಚೆ ತಳ್ಳಿ. ಇವಳನ್ನ ಹಿಂಗೆ ಸುಮ್ಮನೆ ಕಳಿಸ್ಬಾರ್ದು ಅತ್ತೆ, ಸರಿಯಾದ ಶಿಕ್ಷೆ ಕೊಟ್ಟು ಕಳಿಸ್ಬೇಕು. ಶಿಕ್ಷೆ ಕೊಡಕ್ಕೆ ಅಂತಲೇ ಕಾನೂನು ಐತೆ ಸುಮಾ, ಅವರೇ ಕ್ರಮ ಕೈ ತಕ್ಕತಾರೆ. ಸಾಹೇಬ್ರೆ, ರಾಜಿ, ಬಂಗಾರಮ್ಮ ಪೊಲೀಸ್ ಅವನ್ನೆಲ್ಲ ಕರ್ಸೋಳೆ ಕಣೆ.
ಪೊಲೀಸವ್ರು ನೋಡಿ ಎದ್ರಕೊಂಡು ಆ ರಾಧಾ ನಮ್ಮಿಬ್ಬರ ಹೆಸರನ್ನ ಬಾಯ್ ಬಿಟ್ಬಿಟ್ರೆ ಏನೇ ಮಾಡೋದು? ಇಲ್ಲ ಇಲ್ಲ ರಾಧಾ ಹಂಗೆಲ್ಲ ಮಾಡಕ್ಕಿಲ್ಲ ಅನ್ಸ್ತೈತೆ. ಬಸ್ಸಿ ಸುಮ್ಕೆ ಇರು ನಂಜಮ್ಮ, ನೋಡುಮ. ಬಾಯ್ ಮಣ್ಣಕಲೇ, ಮಾಡಕ್ಕಿಲ್ಲ ಅಂತ ಎಲ್ಲ ಮಾಡಿ ಮುಗಿಸ್ಬಿಟ್ಲಲ್ಲೇ, ಇನ್ನೇನು ಉಳ್ಕೊಂಡದೆ? ರಾಧವ್ರೆ, ನಿಮ್ಮ ವಿರುದ್ಧವಾಗಿ ಬಂಗಾರಮ್ಮ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯು ಆರ್ ಅಂಡರ್ ಅರೆಸ್ಟ್. ನೀನು ಬಂಗಾರಮ್ಮನ ಸೊಸೆನಾ? ನಿನಗೆ ಯೋಗ್ಯತೆ ಇದೆಯಾ? ಯೋಗ್ಯತೆ ಇಲ್ದೇ ಇರೋಳು ನೀನು, ಅವಳಲ್ಲ. ಓಹ್ ಹೌದಾ? ಹಾಗಿದ್ರೆ ನನಗೆ ಸಿಗ್ದಿರೋದು ಇವಳಿಗೂ ಸಿಗ್ಬಾರ್ದು. ಇವಳಿದ್ರೆ ತಾನೆ ಕಂಟಿ ಮಾವ ಇವಳಿಗೆ ತಾಳಿ ಕಟ್ಟೋದು. ಅಯ್ಯೋ, ದಯವಿಟ್ಟು ನನ್ನ ಮಗಳಿಗೆ ಏನು ಮಾಡ್ಬಿಡಮ್ಮ, ಅವಳಿಗೆ ಬಿಟ್ಬಿಡ, ಅವಳಿಗೆ ಏನು ಮಾಡ್ಬಿಡ. ನಾನು ಜೈಲ್ ಸೇರಿದ್ರು ಪರವಾಗಿಲ್ಲ, ಆದ್ರೆ ನಿನ್ನ ಮಾತ್ರ ಉಳ್ಸಲ್ಲ ಕಣೆ.